ನಮಸ್ಕಾರ ವೀಕ್ಷಕರೇ ದೀಪಿಕಾ ದಾಸ್ ಅಂದರೆ ತುಂಬ ಬೆಳ್ಳಗೆ ಇಲ್ಲದೆ ಇದ್ರೂ ಕೂಡ ಆಕೆಯ ಮೈಮಾಟ, ಆಕೆಯ ನೃತ್ಯ, ಆಕೆಯ ನಟನೆ ಹಾಗೂ ಆಕೆಯ ಗ್ಲಾಮರಸ್ ಇದೆಲ್ಲವೂ ಕೂಡ ಆಕೆಗೆ ಪ್ಲಸ್ ಪಾಯಿಂಟ್. ಯಾವತ್ತೂ ಕೂಡ ನನ್ನ ಕಲರ್ ಡಿಮ್, ನಾನು ಸ್ವಲ್ಪ ಬ್ಲ್ಯಾಕ್ ಇದ್ದೀನಿ, ಈ ಥರ ಯೋಚನೆ ಮಾಡಿದ ಹುಡುಗಿಯೇ ಅಲ್ಲ. ದೀಪಿಕಾ ಆಕೆಯ ಆ್ಯಟಿಟ್ಯೂಡಿಂದ, ಆಕೆಯ ಗತ್ತಿಂದ, ಆಕೆಯ ಸ್ಟೈಲಿಂದ ಆಕೆ ತುಂಬಾ ಫೇಮಸ್ ಆದವರು. ಸಿಕ್ಕಂಥ ಪಾತ್ರಗಳನ್ನು ತುಂಬ ಅದ್ಭುತವಾಗಿ ನಿಭಾಯಿಸಿದವರು. ದೀಪಿಕಾ ದಾಸ್ ಕನ್ನಡ ಕಿರುತೆರೆಯಲ್ಲಿ ನಾಗಿಣಿ ಅಂತ ಅಂದರೆ ಅದು ದೀಪಿಕಾ ದಾಸ್ ಅಂತಾನೆ ಫೇಮಸ್. ಆಕೆಯ ಮೈಮಠ ಆ ಪಾತ್ರಕ್ಕೆ ನಿಜವಾಗ್ಲೂ ಕೂಡ ಸೂಟ್ ಆಗಿತ್ತು. ಆ ಕಾರಣಕ್ಕಾಗಿಯೇ ಆ ಪಾತ್ರದಿಂದ ದೀಪಿಕಾ ಹೊರಗೆ ಬಂದ ಮೇಲೂ ತುಂಬ ಜನ ನೀವ್ಯಾಕೆ ಇದಕ್ಕೆ ಕಮ್ಬ್ಯಾಕ್ ಮಾಡಬಾರ್ದು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ದೀಪಿಕಾಗೆ ಒಂದು ದೊಡ್ಡ ಫ್ಯಾನ್ ಕ್ರೇಜ್ ಇದೆ, ಫ್ಯಾನ್ ಬೇಸ್ ಇದೆ. ದೀಪಿಕಾ ದಾಸ್ಗೆ ಬಿಗ್ ಬಾಸ್ ಎನ್ನುವಂಥ ಅತಿ ದೊಡ್ಡ ರಿಯಾಲಿಟಿ ಶೋಗೆ ಬಂದ ಮೇಲಂತೂ ಆಕೆಯ ನಿಜವಾದ ವ್ಯಕ್ತಿತ್ವವನ್ನು ಕಂಡು ಕೂಡ ತುಂಬ ಜನಕ್ಕೆ ಇಷ್ಟ ಆಯಿತು. ಆಕೆ ಯಾವತ್ತೂ ಕಾಂಟ್ರವರ್ಸಿ ಮಾಡ್ಕೊಂಡವರಲ್ಲ, ಆಕೆ ಯಾವತ್ತೂ ಯಾರ ತಂಟೆಗೂ ಹೋದವರಲ್ಲ, ಬೇಜಾರು ಮಾತಾಡಿದವರಲ್ಲ, ಮಾತಾಡಬೇಕು ಅಂತ ಮಾತಾಡಿದವರಲ್ಲ. ಆಕೆಯ ಮಾತಿಗೂ ಕೂಡ ಒಂದು ತೂಕ ಇತ್ತು, ಗತ್ತು ಇತ್ತು. ಆಕೆ ಏನೇ ಮಾಡಿದರೂ ಕೂಡ ಪರ್ಫೆಕ್ಟಾಗಿ ಮಾಡ್ತಾಯಿದ್ರು. ಯಾರೂ ಸಹವಾಸಕ್ಕೂ ಹೋದವರಲ್ಲ, ಸುಮ್ಮನೆ ಗಾಸಿಪ್ ಮಾಡಿದವರಲ್ಲ, ಅಲ್ಲೊಂದು ಇಲ್ಲೊಂದು ಮಾತಾಡಿದವರು ಅಲ್ಲ. ತಾನಾಯಿತು, ತನ್ನ ಪಾಡಾಯಿತು, ತನ್ನ ಕೆಲಸ ಆಯಿತು ಅಂತ ಒಂದು ಆ್ಯಟಿಟ್ಯೂಡನ್ನು ಮೇಂಟೈನ್ ಮಾಡಿದವರು ದೀಪಿಕಾ ದಾಸ್. ಇದೇ ದೀಪಿಕಾ ದಾಸ್ ಬಗ್ಗೆ ಇದೀಗ ಖುಷಿಯ ವಿಚಾರವೊಂದು ವೈರಲ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ದೀಪಿಕಾ ದಾಸ್ ಅದನ್ನು ಒಪ್ಪಿಕೊಂಡಿದ್ದಾರೆ. ಈ ವಿಚಾರ ಕೇಳ್ತಾ ಇದ್ದ ಹಾಗೇನೆ ಅವರ ಅಭಿಮಾನಿಗಳು ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ. ಹೌದು ವೀಕ್ಷಕರೇ, ಇತ್ತೀಚೆಗೆ ದೀಪಿಕಾ ಮೇಲೆ ಅವರ ಅಭಿಮಾನಿಗಳು ಸ್ವಲ್ಪ ಮಟ್ಟಿಗೆ ಮುನಿಸ್ಕೊಂಡಿದ್ರು. ಆದರೆ ಇದೀಗ ಈ ವಿಚಾರ ದೀಪಿಕಾ ಹೇಳಿರೋದ್ರಿಂದ ಫೈನಲಿ ಇದನ್ನಾದರೂ ಹೇಳಬೇಕಲ್ವಾ, ಹೇಳಬೇಕು ಅಂತ ಅನಿಸ್ತಿಲ್ವಾ, ಒಳ್ಳೆಯದಾಯ್ತು ಬಿಡಿ ಅಂತ ಶುಭ ಕೋರಿದ್ದಾರೆ. ಹಾಗಿದ್ರೆ ದೀಪಿಕಾ ದಾಸ್ ಕೊಟ್ಟಂತಹ ಗುಡ್ ನ್ಯೂಸ್ ಏನು ಅನ್ನೋದಾದರೆ, ಕೆಲವು ದಿನಗಳ ಹಿಂದೆ, ಸುಮಾರು 6 ತಿಂಗಳ ಹಿಂದೆ ದೀಪಿಕಾ ದಾಸ್ ಮದುವೆ ಆಗ್ತಾರೆ. ಹೌದು, ಕೂಡ ತುಂಬ ಅದ್ಧೂರಿಯಾಗಿ ಮದುವೆ ಆದ್ರೂ ಯಾರಿಗೂ ಹೇಳೋದೇ ಇಲ್ಲ. ಸಮುದ್ರ ಕಡಲ ತೀರದಲ್ಲಿ ದೊಡ್ಡ ಸೆಟ್ಟನ್ನು ಹಾಕಿ ಸಿನಿಮಾದಲ್ಲಿ ಹೇಗೆ ಅದ್ಧೂರಿಯಾಗಿ ಮದುವೆ ಆಗ್ತಾರಲ್ಲ, ಅದೇ ರೀತಿಯಾಗಿ ತಾನು ಬಹು ವರ್ಷಗಳ ಕಾಲ ಪ್ರೀತಿಸಿದ ಹುಡುಗನನ್ನ ಮನೆಯವರನ್ನ ಒಪ್ಪಿಗೆ ಮೇರೆಗೆ ಸಂಪ್ರದಾಯಬದ್ಧವಾಗಿಯೇ ಮದುವೆ ಆಗ್ತಾರೆ. ಆದರೆ ದೀಪಿಕಾ ದಾಸ್ ಮದುವೆಯಾಗಿ 2-3 ದಿನ ಆದ್ರೂ ಮದುವೆ ಆಗಿದೆ ಅಂತಾನೂ ಹೇಳೋದಿಲ್ಲ, ಮದುವೆ ಆಗ್ತಿದ್ದೀನಿ ಅನ್ನೋದನ್ನು ಕೂಡ ಹೇಳೋದಿಲ್ಲ. ಇದು ಅವರ ಅಭಿಮಾನಿಗಳಿಗೆ ಭಾರಿ ಬೇಸರ ಆಗಿತ್ತು. ಈ ಮದುವೆ ವಿಚಾರವನ್ನು ಮುಚ್ಚಿಟ್ಟಿದ್ದು ಯಾಕೆ, ಕದ್ದು ಮುಚ್ಚಿ ಆಗಿದ್ದು ಯಾಕೆ ಅನ್ನೋ ಪ್ರಶ್ನೆ ಆಗಿತ್ತು. ಅದಕ್ಕೆ ದೀಪಿಕಾ ದಾಸ್ ಅವರು ಉತ್ತರ ಕೊಟ್ಟಿದ್ರು. ಮದುವೆ ಹೀಗೆ ಆಗಬೇಕು ಅನ್ನೋದು ನಮ್ಮ ಡ್ರೀಮ್ ಆಗಿತ್ತು, ಎಲ್ಲರನ್ನು ಕರೆದು ಎಲ್ರಿಗೂ ಹೇಳಿ ಆಗಬಾರ್ದು, ಅದೊಂದು ಪ್ರೈವೇಟ್ ವಿಚಾರ ಆಗಿರೋದ್ರಿಂದ ಪ್ರೈವಸಿ ಇರಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಹಾಗಾಗಿ ಮನೆಯವರ ಒಪ್ಪಿಗೆ ಮೇರೆಗೆ ಮನೆಯವರ ಸಮ್ಮುಖದಲ್ಲಿ ನಾವು ಹೇಗೆ ಬೇಕೋ ಹಾಗೆ ಮದುವೆ ಆಗಿದ್ದೀವಿ ಅಂತ ಹೇಳೋದ್ರ ಮುಖಾಂತರವಾಗಿ ಅಭಿಮಾನಿಗಳಿಗೆ ಉತ್ತರ ಕೊಟ್ಟಿದ್ರು. ಆದರೆ ಗ್ರ್ಯಾಂಡ್ ರಿಸೆಪ್ಷನನ್ನು ಮಾಡಿಸ್ಕೊಳ್ಳೋದ್ರ ಮುಖಾಂತರವಾಗಿ ಎಲ್ರಿಗೂ ಕರೆಯುವ ಕೆಲಸವನ್ನು ದೀಪಿಕಾ ಮಾಡಿದರು. ಬೆಂಗಳೂರಿನಲ್ಲಿ ರಿಸೆಪ್ಷನನ್ನು ಇಡಲಾಗಿತ್ತು. ಇದೆಲ್ಲ ಆದಮೇಲೆ ದೀಪಿಕಾ ದಾಸ್ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ರು. ಆ ದೇಶ ಈ ದೇಶ ಅಂತ ದೇಶಗಳನ್ನ ಸುತ್ತಕೊಂಡು ಆರಾಮಾಗಿ ಇದ್ದಂತಹ ದೀಪಿಕಾ ಯಾರ ಕೈಗೂ ಸಿಗ್ತಿರ್ಲಿಲ್ಲ. ಒಂದಷ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತು ಫೇಸ್ಬುಕ್ ಇವುಗಳಲ್ಲಿ ಇಷ್ಟೇನೆ ದೀಪಿಕಾ ದಾಸ್ರನ್ನ ನೋಡಬಹುದಿತ್ತು. ತಮ್ಮ ಗಂಡನ ಜೊತೆ ಯಾವ ದೇಶ ಬೇಕೋ ಆ ದೇಶ ಎಲ್ಲ ಸುತ್ತಾಡ್ಕೊಂಡಿದ್ರು. ಇದೀಗ ದೀಪಿಕಾ ಒಂದು ಗುಡ್ ನ್ಯೂಸ್ ಅನ್ನ ನೀಡ್ತಾ ಇದ್ದಾರೆ. ಹೌದು, ಮದುವೆ ಆದ ನಂತರ ಗುಡ್ ನ್ಯೂಸ್ ಅನ್ನ ನೀಡ್ತಾ ಇರೋದು ಎಲ್ರಿಗೂ ಖುಷಿ ತರಿಸಿದೆ. ಇಷ್ಟು ದಿನ ಬರೀ ಸೀರಿಯಲ್, ರಿಯಾಲಿಟಿ ಶೋ ಅಂತ ಇದ್ದಂತಹ ದೀಪಿಕಾ ದಾಸ್ ಅವರಿಗೆ ಒಂದು ಸಿನಿಮಾನಾದ್ರೂ ಮಾಡಬೇಕು ಅಥವಾ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಬೇಕು, ಬೆಳ್ಳಿ ತೆರೆಯಲ್ಲಿ ಮಿಂಚಬೇಕು ಅನ್ನುವಂತಹ ಆಸೆ ಇತ್ತು. ಅವರ ಅಭಿಮಾನಿಗಳಿಗೂ ಕೂಡ ಆಸೆ ಇತ್ತು, ದೀಪಿಕಾ ಇಂಡಸ್ಟ್ರಿಗೆ ಬರಬೇಕು, ಸಿನಿಮಾ ಹೀರೋಯಿನ್ ಆಗಬೇಕು, ನಾವು ಆಕೆಯನ್ನು ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ. ಗಂಡ ಕೂಡ ಅದನ್ನೇ ಹೇಳಿದ್ರಿಂದ ದೀಪಿಕಾ ಇದೀಗ ಸಿನಿಮಾ ಒಂದನ್ನು ಒಪ್ಪಿಕೊಂಡಿದ್ದಾರೆ. ಪಾರು ಪಾರ್ವತಿ ಎನ್ನುವಂತಹ ಸಿನಿಮಾ ಬಹುದಿನಗಳಿಂದ ಈ ಕನಸು ದೀಪಿಕಾ ಅವರಿಗೆ ಇತ್ತು, ಒಂದು ಒಳ್ಳೆ ಅದ್ಭುತ ಸಿನಿಮಾವನ್ನ ಮಾಡಬೇಕು ಅಂತ. ಫೈನಲಿ ಆ ಸಿನಿಮಾವನ್ನ ಒಪ್ಕೊಂಡಿದ್ದಾರೆ. ಇದರಲ್ಲಿ ದೇಶಗಳನ್ನು ಸುತ್ತುವಂತಹ ಕತೆ. ಇದರಲ್ಲಿ ದೀಪಿಕಾ ಅವರು ಕೂಡ ತನ್ನ ನ್ಯಾಚುರಲ್ ಜೀವನ ಹೇಗಿದೆ ಅಥವಾ ತಾನು ವೈಯಕ್ತಿಕವಾಗಿ ಹೇಗಿದ್ದೀನೋ ಅದೇ ಥರ ಒಂದು ಪಾತ್ರ ನನಗೆ ಕೊಟ್ಟಿರೋದ್ರಿಂದ ತುಂಬ ಇಷ್ಟ ಆಗಿದೆ. ಸೊ ಇದರಲ್ಲಿ ನನ್ನ ಹೆಸರು ಪಾಯಲ್ ಅಂತ, ನಾನು ಈ ಪಾತ್ರವನ್ನು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ನಾನು ಹೇಗಿದ್ದೇನೋ ಅದೇ ಥರ ಈ ಪಾತ್ರ ಇರೋದ್ರಿಂದ ಬಹುತೇಕ ತಯಾರಿ ಬೇಕಾಗಿಲ್ಲ. ಮದುವೆ ಆದಮೇಲೆ ಫ್ಯಾಮಿಲಿಗೆ ಅಂತ ಟೈಮ್ ಕೊಟ್ಟಿದ್ದೀನಿ. ಆದರೆ ನನ್ನ ವೃತ್ತಿ ಜೀವನದ ಬಗ್ಗೆ ಈಗ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾಗಿ ಈ ಸೀರಿಯಲನ್ನು ಬಿಟ್ಟು ಸಿನಿಮಾವನ್ನು ಒಪ್ಕೊಂಡಿದ್ದೀನಿ ಎನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ.
ದೀಪಿಕಾ ಈಗಾಗಲೇ 8ರಿಂದ 9 ದೇಶವನ್ನು ಸುತ್ತಿದ್ದಾರೆ. 198 ದೇಶ ಸುತ್ತಬೇಕು ಅನ್ನುವಂತಹ ಮಹದಾಸೆ ದೀಪಿಕಾಗೆ ಇದೆಯಂತೆ. ಅದೇ ಥರದ ಪಾತ್ರ ಕೂಡ ಈ ಸಿನಿಮಾದಲ್ಲಿ ಇದೆ. ಸೊ ಆ ಕಾರಣಕ್ಕಾಗಿಯೇ ಒಪ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ. ಕಿರುತೆರೆಯಲ್ಲಿ ಮೋಡಿ ಮಾಡ್ತಾ ಇದ್ದಂತಹ ದೀಪಿಕಾ ಇನ್ನೇನು ಕೆಲವೇ ದಿನಗಳಲ್ಲಿ ಹಿರಿತೆರೆಗೂ ಕೂಡ ಎಂಟ್ರಿ ಆಗ್ತಾ ಇರೋದು ಎಲ್ರಿಗೂ ಕೂಡ ಖುಷಿಯಾಗಿದೆ. ಇದನ್ನು ನಾವು ನೋಡಬೇಕು ಅಂತ ಕಾಯ್ತಾ ಇದ್ದೀವಿ. ಮದುವೆ ಆಗಿದ್ರಿಂದ ನಮಗೆ ಬೇಸರ ಆಗಿಬಿಟ್ಟಿತ್ತು, ಆದರೆ ಮದುವೆ ಆದ್ರೂ ಕೂಡ ಇದನ್ನು ಒಪ್ಪಿಕೊಂಡಿರೋದು ಖುಷಿ ತರಿಸಿದೆ ಅನ್ನೋದನ್ನು ಅವರ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ದೀಪಿಕಾ ಒಂದು ಸಕ್ಸಸ್ಫುಲ್ ಹೀರೋಯಿನ್ ಆಗಬೇಕು ಅನ್ನುವಂತಹ ಮಹದಾಸೆ ಇತ್ತು. ಕೆಲವು ಸಮಯ ಆ ರೀತಿಯಾಗಿ ಸಿನಿಮಾ, ರಿಯಾಲಿಟಿ ಶೋ ಅಥವಾ ಸೀರಿಯಲ್ ಇಷ್ಟರಲ್ಲಿ ಬ್ಯುಸಿ ಆಗಿದ್ರು. ಈಗ ಫ್ಯಾಮಿಲಿಯೂ ಕೂಡ ಆಗಿದೆ. ಸೊ ಈ ಎಲ್ಲ ಕಾರಣದಿಂದ ಇದೀಗ ತುಂಬ ಆರಾಮಾಗಿ ಸಿನಿಮಾಗಳನ್ನ ಮಾಡಬೇಕು ಎನ್ನುವಂಥ ಪ್ಲ್ಯಾನನ್ನು ದೀಪಿಕಾ ಮಾಡಿಕೊಂಡಿದ್ದಾರೆ.